ಓಕೆ. ನಿಮಗೆ ಅಂದ್ರೆ ಈ ಆಫರ್ ಬಂದಾಗ ನೀವು ಒಪ್ಕೊಂಡಾಗ ಏನಾದ್ರೂ ಅದೊಂದು ಅಂಜಿಕೆ ಇತ್ತಾ? ಅಂದ್ರೆ ಈಗ ಆಲ್ರೆಡಿ ಒಂದ್ ದೊಡ್ಡ ಕಾಂಟ್ರವರ್ಸಿ ಆಗ್ಬಿಟ್ಟಿದೆ, ಒಂದ್ಸಲಿ ಜೈಲಿಗೆ ಬೇರೆ ಹೋಗಿ ಬಂದ್ಬಿಟ್ಟಿದೀನಿ, ಸೊ ಜನ ನನ್ನನ್ನು ಹೇಗೆ ಅಕ್ಸೆಪ್ಟ್ ಮಾಡ್ತಾರೋ ಏನೋ ಅನ್ನೋದೇನಾದ್ರೂ ಭಯ ಇತ್ತಾ ನಿಮಗೆ? ನನಗೆ ಆ ಭಯ ಇರ್ಲಿಲ್ಲ. ಯಾಕಂದ್ರೆ ನಾನು ಈ ತರದ ಸವಾಲ್ಗಳನ್ನ ಬದುಕಲು ತುಂಬಾ ಸಲ ಎದುರಿಸಿದವಳು. ನನಗೆ ನನ್ನ ಕ್ಷೇತ್ರಕ್ಕೆ ಇದು ಹೊಸದಲ್ಲ. ನಮ್ಮ ಕ್ಷೇತ್ರಕ್ಕೆ ಯಾರೇ ಬಂದ್ರು ನನ್ನ ತರದ ಸವಾಲ್ಗಳನ್ನ ಎದುರಿಸಲೇಬೇಕು ಅವ್ರಿಗೆ ಅದು ಸಹಜ ಕೂಡ. ಹಾಗಾಗಿ ನನಗದೇನು ನನ್ನ ಜೊತೆಗೆ ನಿಂತಿದ್ದ ಬೆಂಬಲಿಗರು ಕಾರ್ಯಕರ್ತರು ಯಾವತ್ತೂ ನನ್ನ ಕೈ ಬಿಡ್ತಾರೆ ಅಂತ ನಂಗೆ ಅನ್ಸಿರ್ಲಿಲ್ಲ. ನಾನು ಹೊರಗಡೆ ಬಂದಾಗ್ಲೇ ಅದು ಇತ್ತು. ಮತ್ತು ನನಗೆ ಏನನ್ನು ಕಳ್ಕೊಳ್ಳುವ ಭಯ ಇರಲಿಲ್ಲ, ಏನನ್ನು ಪಡ್ಕೊಳ್ಬೇಕು ಅನ್ನೋ ನಿರೀಕ್ಷೆನೂ ಇರಲಿಲ್ಲ ಬಿಗ್ ಬಾಸ್ ಇಂದ. ನಾನು ನನ್ನ ಜೊತೆ ಮೀಟಿಂಗ್ ಆದಾಗ ಮೊದಲಿಗೆ ಅದನ್ನೇ ಹೇಳಿದ್ದೆ, ಏನ್ ನಿರೀಕ್ಷೆ ಮಾಡ್ತೀರಿ ಬಿಗ್ ಬಾಸ್ ಇಂದ ಅಂತ ಕೇಳಿದಾಗ, ಏನನ್ನು ಮಾಡಲ್ಲ, ನಾನು ಏನೂ ಕಳ್ಕೊಳ್ಳೋದಿಲ್ಲ, ಕಳ್ಕೊಳ್ಳೋಕೆ ನನ್ನ ಹತ್ರ ಏನೂ ಇಲ್ಲ, ಮತ್ತು ಗಳಿಸ್ಬೇಕು ಅನ್ನೋ ನಿರೀಕ್ಷೆ ಖಂಡಿತ ಇಲ್ಲ. ಯಾಕಂದ್ರೆ ನಂದು ಯೋಚನೆಗಳು, ನಾನು ಕೆಲಸ ಮಾಡ್ಬೇಕಾದ ಕ್ಷೇತ್ರನೇ ಬೇರೆ. ಹಾಗಾಗಿ ನಿಮ್ಮಿಂದ ಏನು ನಿರೀಕ್ಷೆ ನಾನು ಖಂಡಿತ ಇಟ್ಕೊಳ್ಳೋದಿಲ್ಲ. ಏನು ಬಂದರೂ ಒಂದು ಸಮಾಧಾನ, ಒಂದು ತೃಪ್ತಿ, ಅಮ್ಮಂಗೆ ಒಂದು ಖುಷಿ, ಇಷ್ಟು ಮಾತ್ರ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಆದರೆ ಅಮ್ಮನ ಖುಷಿ ಬಹುಶಃ ನಾನು ಜೀವನ ಪರ್ಯಂತ ಏನು ಮಾಡಿದ್ರು ನಾನು ಕೊಡೋದಕ್ಕೆ ಸಾಧ್ಯ ಆಗದೆ ಇರೋ ಖುಷಿಯನ್ನು ಈ ಬಿಗ್ ಬಾಸ್ ವೇದಿಕೆ ಕೊಟ್ಟಿದೆ. ಮತ್ತು ನಾನು ತುಂಬ ಗಳಿಸ್ಕೊಂಡೆ. ನಾನು ಅನ್ಕೊಂಡಿದ್ದೆ ಏನು ಗಳಿಸೋದಿಲ್ಲ ಅಂತ, ತುಂಬ ಗಳಿಸ್ಕೊಂಡಿದ್ದೀನಿ. ಅದ್ರ ಬಗ್ಗೆ ತುಂಬ ಖುಷಿ ಇದೆ.